Are you ready? Yes, sir. How's the Josh? Hi, sir. How's the Josh? Hi, sir. Jai Shambho! Jai Shambho. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವಿವತ್ತು ನೆಕ್ಸ್ಟ್ ಪಾರ್ಟ್ ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಪಾರ್ಟ್ ಅಂದ್ರೆ ಯಾವುದು? ಇವತ್ತಿನ ಟಾಪಿಕ್ ಯಾವುದು? ಇವತ್ತಿನ ಟಾಪಿಕ್ ಇರೋದು ಡೈಎಲೆಕ್ಟ್ರಿಕ್ಸ್ ಅಂಡ್ ಪೋಲರೈಸೇಷನ್. ಡೈಎಲೆಕ್ಟ್ರಿಕ್ ಅಂಡ್ ಪೋಲರೈಸೇಷನ್. ಈ ಚಾಪ್ಟರ್ ಅಲ್ಲಿ ಆಲ್ರೆಡಿ ಎರಡು ಮೇನ್ ಡಿವಿಷನ್ ಇರೋದು ಅಂತ ನಾನು ಹೇಳಿದ್ದೆ. ಯಾವ್ದಪ್ಪ? ಚಾಪ್ಟರ್ ಹೆಸರೇನಿದೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್. ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಶಿಯಲ್ ಅಂತ ಏನಿತ್ತೋ ಅದನ್ನ ನಾವು ಆಲ್ರೆಡಿ ಕಲ್ತಿದ್ದೇವೆ. ಅದನ್ನ ಕಲ್ತ್ಕೊಂಡೆ ನಾನು ಟ್ರಿಪ್ ಹೊಡೆಯಕ್ ಹೋಗಿದ್ದು. ಆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಶಿಯಲ್ ಆದ್ಮೇಲೆ ಏನ್ ಕಲಿಯೋದು ನಾವು? ಕೆಪಾಸಿಟನ್ಸ್ ಬಗ್ಗೆ ಕಲಿಬೇಕು. ಸೊ ಪೊಟೆನ್ಶಿಯಲ್ ಮತ್ತೆ ಕೆಪಾಸಿಟನ್ಸ್ ಈ ಎರಡೂ ಟಾಪಿಕ್ ಗಳ ಮಧ್ಯ ಒಂದು ಬರುತ್ತೆ. ಯಾವ್ದಪ್ಪ ಅಂದ್ರೆ ಇವತ್ತಿನ ಟಾಪಿಕ್. ಸರಿನಾ? ಯಾವ್ದದು? ಡೈಎಲೆಕ್ಟ್ರಿಕ್ಸ್ ಅಂಡ್ ಪೋಲರೈಸೇಷನ್. ಹೆಸರು ಕೇಳಕ್ಕೆ ಸ್ವಲ್ಪ ಸ್ಪೆಷಲ್ ಆಗೇ ಇದೆ, ಹೌದಾ? ಡೈಎಲೆಕ್ಟ್ರಿಕ್ಸ್ ಏನಪ್ಪ? ಡೈಎಲೆಕ್ಟ್ರಿಕ್ಸ್ ಅಂತಂದ್ರೆ ಏನಿಲ್ಲ, ನಿಮ್ಗೂ ಆಲ್ರೆಡಿ ಗೊತ್ತಿರುವ ವಿಚಾರವೇ. ಯಾವ್ದದು? ಈ ಇನ್ಸುಲೇಟರ್ ಬಗ್ಗೆ ನೀವು ಕೇಳಿದಿರ ತಾನೆ? ಅದೇ ಇನ್ಸುಲೇಟರ್ಗೆ ಡೈಎಲೆಕ್ಟ್ರಿಕ್ ಅಂತ ಕರಿತೀವಿ. ಯಾವತ್ತು ನಾವು ಒಂದು ವಸ್ತುನಲ್ಲಿ ಕರೆಂಟ್ ಹೆಂಗ್ ಫ್ಲೋ ಆಗತ್ತೆ, ಅದ್ರೊಳಗಡೆ ಚಾರ್ಜ್ ಹೆಂಗ್ ಫ್ಲೋ ಆಗತ್ತೆ ಅಂತ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡ್ತೀವೋ ಆವಾಗ ನಾವು ಅದಕ್ಕೆ ಇನ್ಸುಲೇಟರ್ ಅಂತ ಕರಿತೀವಿ. ಸರಿನಾ? ಯಾವತ್ತು ಸ್ಟ್ಯಾಟಿಕ್ ಸಿಚುವೇಶನ್ ನಲ್ಲಿ ನೋಡ್ತೀವೋ, ಅಂದ್ರೆ ಈ ಇಲೆಕ್ಟ್ರಿಕ್ ಫೀಲ್ಡ್ ಇಟ್ಟಾಗ ಅದನ್ನ ಕಮ್ಮಿ ಮಾಡೋಕೆ ನಾವು ಈ ಮಟೀರಿಯಲ್ ತಗೋ ಬರ್ತಾ ಇದೀವಿ. ಸೊ ಈ ರೀತಿಯಾಗಿ ನಾವು ಯಾವಾಗ ವಿಚಾರ ಮಾಡ್ತೇವೋ, ಈ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಯಾವಾಗ ನೋಡ್ತೇವೋ ಅದೇ ಇನ್ಸುಲೇಟರ್ಗೆನೆ ನಾವು ಡೈಎಲೆಕ್ಟ್ರಿಕ್ ಅಂತ ಕರಿತೀವಿ. ಅದೇ ವಸ್ತು ನೋಡುವ ಪಾಯಿಂಟ್ ಆಫ್ ವ್ಯೂ ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ. ಸರಿನಾ? ಕರೆಂಟ್ ಹೆಂಗೆ ಹರಿತಾ ಇದೆ ನೋಡ್ಬೇಕಾದ್ರೆ ಇನ್ಸುಲೇಟರ್ ಅಂತೀವಿ. ಅದ್ರ ಒಳಗಡೆ ಇಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನೋಡ್ತಾ ಇದ್ರೆ ಆವಾಗ ಡೈಎಲೆಕ್ಟ್ರಿಕ್ ಅಂತ ಕರಿತೀವಿ. ಸರಿನಾ? ಈ ಡೈಎಲೆಕ್ಟ್ರಿಕ್ಸ್ ಅಂಡ್ ಪೋಲರೈಸೇಷನ್ ಇದ್ರ ಬಗ್ಗೆ ಇವಾಗ ಕರೆಕ್ಟ್ ಆಗಿ ತಿಳ್ಕೊತಾ ಹೋಗೋಣ. ಏನಿರುತ್ತೆ ಈ ಡೈಎಲೆಕ್ಟ್ರಿಕ್ಸ್ ಅಂತಂದ್ರೆ ಏನು? ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇನ್ಸುಲೇಟರ್ಸ್ ಅಂತ. ಸೊ ಇದರಲ್ಲಿ ಎರಡು ಟೈಪ್ ಬರುತ್ತೆ. ಟೈಪ್ ನಂಬರ್ 1 ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಥವಾ ಪೋಲಾರ್ ಮಾಲಿಕ್ಯೂಲ್ ಗಳಿಂದ ಮಾಡಲ್ಪಟ್ಟಿರುವಂತ ಡೈಎಲೆಕ್ಟ್ರಿಕ್ಸ್. ಓಕೆನಾ? ಸೊ ಪೋಲಾರ್, ಇನ್ನೊಂದು ನಾನ್ ಪೋಲಾರ್. ಸರಿನಾ? ಒಂದೇದು ಪೋಲಾರ್, ಇನ್ನೊಂದು ಟೈಪ್ ಇರೋದು ನಾನ್ ಪೋಲಾರ್. ಎಕ್ಸಾಮ್ ನಲ್ಲಿ ಕೇಳಿದ್ರೆ ಮೋಸ್ಟ್ ಪ್ರೊಬಾಬ್ಲಿ 2 ಮಾರ್ಕ್ 3 ಮಾರ್ಕಿಗೆಲ್ಲ ಈ ಟಾಪಿಕ್ ಇಂದ ಕೇಳಿದ್ರೆ ಇದನ್ನೇ ಕೇಳ್ತಾರೆ. ಪೋಲಾರ್ ಮಾಲಿಕ್ಯೂಲ್ ಅಂತಂದ್ರೆ ಏನು, ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತಂದ್ರೆ ಏನು, ಇದಕ್ಕೆ ಒಂದ್ ಸ್ವಲ್ಪ ಎಕ್ಸಾಂಪಲ್ ಬರೀರಿ, ಇದಕ್ಕೆ ಒಂದ್ ಸ್ವಲ್ಪ ಎಕ್ಸಾಂಪಲ್ ಬರೀರಿ ಅಂತಾನೆ ಕೇಳ್ತಾರೆ. ಸರಿನಾ? ಸೊ ನಾನ್ ಪೋಲಾರ್. ಸೊ ಪೋಲಾರ್ ಮಾಲಿಕ್ಯೂಲ್ ಅಂತಂದ್ರೆ ಹೆಂಗಿರುತ್ತೆ? ಪೋಲಾರ್ ಅಂತಂದ್ರೆ ಏನು? ಪೋಲಾರ್ ಅಂತಂದ್ರೆ ಅದ್ರ ಒಳಗಡೆ ಪೋಲ್ಗಳಿರ್ಬೇಕು, ಹೌದಾ? ನಾನ್ ಪೋಲಾರ್ ಅಂತಂದ್ರೆ ಅದರಲ್ಲಿ ಪೋಲ್ಗಳು ಇರಬಾರದು. ಕರೆಕ್ಟಾ? ಪೋಲಾರ್ ಅಥವಾ ಪೋಲ್ಗಳು ಯಾವಾಗ ಸೃಷ್ಟಿಯಾಗತ್ತೆ? ಯಾವಾಗ ಡೈಪೋಲ್ ಸೃಷ್ಟಿಯಾಗತ್ತೆ. ಪೋಲ್ ಅಂದ್ರೆ ಅದೇ ಅಲ್ವಾ, ಇಲ್ಲಿ ಡೈಪೋಲ್ 2 ಪೋಲ್ ಇರೋದು. ಅದೇ ಆ ಡೈಪೋಲ್ ಯಾವಾಗ ಸೃಷ್ಟಿಯಾಗತ್ತೆ? ಯಾವಾಗ ಪಾಸಿಟಿವ್ ಚಾರ್ಜು ಮತ್ತೆ ನೆಗೆಟಿವ್ ಸಪರೇಟ್ ಆಗಿರುತ್ತೋ ಆವಾಗ ಪೋಲಾರ್ ಸೃಷ್ಟಿಯಾಗತ್ತೆ, ಆವಾಗ ಡೈಪೋಲ್ ಸೃಷ್ಟಿಯಾಗತ್ತೆ. ಯಾವಾಗ ಪಾಸಿಟಿವ್ ನೆಗೆಟಿವ್ ಒಂದ್ರ ಮೇಲೆ ಒಂದೇ ಬರುತ್ತೋ, ಅಂದ್ರೆ ಸಪರೇಟ್ ಆಗಿರಲ್ವೋ, ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ, ಸಪರೇಟ್ ಆಗಿಲ್ಲ ಅದು, ಆವಾಗ ಅದು ನಾನ್ ಪೋಲಾರ್ ಆಗುತ್ತೆ. ಕರೆಕ್ಟಾ? ಸೊ ಪೋಲಾರ್ ಆಗ್ಬೇಕಂದ್ರೆ ಏನು? ಅದ್ರ ಒಳಗಡೆ ಡೈಪೋಲ್ ಕ್ರಿಯೇಟ್ ಆಗಿರ್ಬೇಕು. ಇವಾಗ ನಾವು ವಿಷಯಕ್ಕೆ ಬರೋಣ. ಸರಿನಾ? ಸೊ ನಾನು ಒಂದು ವಸ್ತು ತಗೊಂಡಿದ್ದೇನೆ. ಇವಾಗ ಯಾವುದೋ ಒಂದು ವಸ್ತು ತಗೊಂಡಿದ್ದೇನೆ. ಆ ವಸ್ತುನಲ್ಲಿ ಹೆಂಗಿದ್ಯಪ್ಪ ಅಂತಂದ್ರೆ, ನಾನು ಸಪೋಸ್ ಪೋಲಾರ್ ಮಾಲಿಕ್ಯೂಲ್ ಬಗ್ಗೆ ಅಲ್ವಾ, ಸೊ ನಾನು ಯಾವುದೇ ಎಕ್ಸಾಂಪಲ್ ತಗೋತೀನಿ, H2O ಎಕ್ಸಾಂಪಲ್ ತಗೋತೀನಿ. ಓಕೆನಾ? ವಾಟರ್ ಮಾಲಿಕ್ಯೂಲ್ ನ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಈ ಕಡೆಗೆ ನಾನ್ ಪೋಲಾರ್ ಅಂತ ಬಂದಾಗ H2, ಅಥವಾ ಈ 2 ಬರೋದು ಯಾವ್ಯಾವ್ದಿದೆ ಅಲ್ವಾ, ಸೇಮ್ ಆಟಮ್ ಇಂದ ಆಗಿರುವಂತಹ ಮಾಲಿಕ್ಯೂಲ್ H2, O2, N2 ಯಾವ್ದನ್ನೇ ತಗೊಳ್ಳಿ. ಸರಿನಾ? ಅವು ಎಲ್ಲಾನು ಯಾವ್ದಕ್ ಬರುತ್ತೆ? ಅವು ಎಲ್ಲಾನು ನಾನ್ ಪೋಲಾರ್ ಮಾಲಿಕ್ಯೂಲ್ ಆಗಿ ಬರುತ್ತೆ. ಆಕ್ಚುಲಿ ಏನಾಗತ್ತಪ್ಪ ಅಂತಂದ್ರೆ, ಈ H2O ವಿಷಯಕ್ಕೆ ಬರೋಣ. ಇದ್ರ ಸ್ಟ್ರಕ್ಚರ್ ಹೇಗಿರುತ್ತೆ? ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತಂದ್ರೆ 2 H ಇರುತ್ತೆ, 1 ಆಕ್ಸಿಜನ್ ಇರುತ್ತೆ, ಹೌದಾ? 1 ಆಕ್ಸಿಜನ್ ಹಿಂಗಿರುತ್ತೆ, ಹೈಡ್ರೋಜನ್ಸ್ ಈ ಕಡೆಗಿರುತ್ತೆ, ಈ ರೀತಿಯಾಗಿರುತ್ತೆ. ಸರಿನಾ? ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ H2, O2, N2 ಎಲ್ಲ ಆಯ್ತು ಬಿಡಿ. ಅದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ CO2 ಇಲ್ಲಿ ಬರುತ್ತೆ. ಯಾವ್ದ್ರ ಕ್ಯಾಟಗರಿಗೆ ಬರುತ್ತೆ? ನಾನ್ ಪೋಲಾರ್ ನ ಕ್ಯಾಟಗರಿಗೆ ಬರುತ್ತೆ. ಸರಿನಾ? CO2 ವಿಷಯಕ್ಕೆ ಏನಾಗುತ್ತೆ ಅಂತಂದ್ರೆ C ಒಂದಿರುತ್ತೆ, O ಎಷ್ಟಿರುತ್ತೆ? 2 ಇರುತ್ತೆ, ಇಲ್ಲೊಂದು O ಇರುತ್ತೆ, ಇಲ್ಲಿ ಇನ್ನೊಂದು O ಇರುತ್ತೆ. ಸರಿನಾ? ಇದ್ರಲ್ಲಿರೋ ಸ್ಟ್ರಕ್ಚರ್ ನೋಡಿ, ಇದು ಹೆಂಗಿದೆ? ಒಂದು ಲೈನ್ ನಲ್ಲೇ 3ಕ್ಕೆ 3 ಅರೇಂಜ್ ಆಗಿದೆ.
ಇದ್ರಲ್ಲೂ 3 ಇದಾವೆ, ಬಟ್ ಅದು ಒಂದೇ ಲೈನ್ ಅಲ್ಲಿ ಅರೇಂಜ್ ಆಗಿಲ್ಲ, ಈ ರೀತಿ ಅರೇಂಜ್ ಆಗಿದೆ. ಸರಿನಾ? ಈ ಇಲೆಕ್ಟ್ರೋನೆಗೆಟಿವಿಟಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಗೊತ್ತಲ್ವಾ ಎಲೆಕ್ಟ್ರೋನೆಗೆಟಿವಿಟಿ ಅಂತಂದ್ರೆ? ಕಲ್ತಿರೋದಲ್ವಾ ಚಿಕ್ಕವ್ರು ಇರ್ಬೇಕಾದ್ರೆಲ್ಲ, ಮರ್ತೋಗಿದ್ಯಾ? ಪರವಾಗಿಲ್ಲ. ಎಲೆಕ್ಟ್ರೋನೆಗೆಟಿವಿಟಿ ಅಂತಂದ್ರೆ ಏನು ಅಂದ್ರೆ, ಈಗ ಬಾಂಡ್ಸ್ ಏರ್ಪಟ್ಟಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹೈಡ್ರೋಜನ್ ಆಕ್ಸಿಜನ್ ನಡುವೆ ಬಾಂಡ್ ಏರ್ಪಟ್ಟಿದೆ. ಅಂದ್ರೆ ಇಲೆಕ್ಟ್ರಾನ್ ಅನ್ನ ಅದು ಒಂದ್ ಸ್ವಲ್ಪ ಇಲೆಕ್ಟ್ರಾನ್, ಇದೊಂದ್ ಸ್ವಲ್ಪ ಇಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಂಡು ಬಾಂಡ್ ಏರ್ಪಟ್ಟಿರುತ್ತೆ. ಎಲೆಕ್ಟ್ರೋನೆಗೆಟಿವಿಟಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಆಕ್ಸಿಜನ್ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅಂತಂದ್ರೆ ಇಲ್ಲಿ ಏನ್ ಇಲೆಕ್ಟ್ರಾನ್ ಶೇರ್ ಆಗಿದೆಯಲ್ವಾ, ಆ ಶೇರ್ ಆಗಿರೋ ಇಲೆಕ್ಟ್ರಾನ್ ಅಲ್ಲಿ ಆಕ್ಸಿಜನ್ ಆ ಇಲೆಕ್ಟ್ರಾನ್ ಗಳನ್ನ ಜಾಸ್ತಿ ತನ್ನ ಹತ್ರ ಅಟ್ರಾಕ್ಟ್ ಮಾಡಿ ಹಿಡಿದಿಟ್ಕೊಳ್ಳುತ್ತೆ, ಸ್ವಲ್ಪ ಜಾಸ್ತಿ ತನ್ನ ಬದಿಗೆ ಎಳ್ಕೊಂಡಿರುತ್ತೆ. ಇದು ಎಲೆಕ್ಟ್ರೋನೆಗೆಟಿವಿಟಿ. ಯಾರ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೋ ಅವನೇನ್ ಮಾಡ್ತಾನೆ, ಎಲೆಕ್ಟ್ರಾನ್ ಅನ್ನ ಒಂದ್ ಸ್ವಲ್ಪ ತನ್ನ ಕಡೆಗೆ ಶಿಫ್ಟ್ ಮಾಡಿ ಇಟ್ಕೊಂಡಿರ್ತಾನೆ. ಶೇರ್ಡ್ ಇಲೆಕ್ಟ್ರಾನ್ಸೇ, ಬಟ್ ಏನು ಸ್ವಲ್ಪ ಈ ಕಡೆ ಶಿಫ್ಟ್ ಆಗಿರುತ್ತೆ. ಆಕ್ಸಿಜನ್ ಹೈಡ್ರೋಜನ್ ನೋಡಿದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಯಾರ್ದು ಜಾಸ್ತಿ? ಆಕ್ಸಿಜನ್ ಇನ್ ಜಾಸ್ತಿ. ಹೀಗಾಗಿ ಈ ಶೇರ್ ಆಗಿರುವಂತ ಇಲೆಕ್ಟ್ರಾನ್ಸ್ ಅಲ್ಲೇ ಆಕ್ಸಿಜನ್ ಏನ್ ಮಾಡುತ್ತೆ, ಸ್ವಲ್ಪ ಇಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆಗೆ ಎಳೆದಿಟ್ಕೊಳ್ಳುತ್ತೆ. ಸೊ ಇಲೆಕ್ಟ್ರೋನೆಗೆಟಿವಿಟಿ ಇಲ್ಲೇನಾಯ್ತು, ಸ್ಲೈಟ್ಲಿ ನೆಗೆಟಿವ್ ಆಯ್ತು ಆಕ್ಸಿಜನ್, ಯಾಕಂದ್ರೆ ಎಲೆಕ್ಟ್ರಾನ್ಸ್ ಅನ್ನ ತನ್ನ ಬಡಿ ಎಳ್ಕೊಂಡಿದೆ, ಹೌದಾನೆ? ಸೊ ಅದೇ ರೀತಿ ಇಲ್ಲೂ ಏನಾಗುತ್ತೆ, ಇಲ್ಲಿದ್ದು ಈ ಬಾಂಡ್ ನಲ್ಲೂ ಕೂಡ ಸ್ವಲ್ಪ ಇಲೆಕ್ಟ್ರಾನ್ಸ್ ಅನ್ನು ಜಾಸ್ತಿ ಇದು ತನ್ನ ಕಡೆಗೆ ಎಳ್ಕೊಂಡಿರುತ್ತೆ. ಸೊ ಆಕ್ಸಿಜನ್ ಏನಾಗುತ್ತೆ, ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಆಕ್ಸಿಜನ್ ಅಥವಾ ಈ ಕಡೆಗೆ ಬರುತ್ತೆ, ಈ ಕಡೆ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಈ ಕಡೆಗೆ ಇರುತ್ತೆ. ಈಗ 2 ಹೈಡ್ರೋಜನ್ ಈ ಕಡೆ ಇದೆ ಅಂದ್ಮೇಲೆ ಅವುಗಳ ಸೆಂಟರ್ ಕನ್ಸಿಡರ್ ಮಾಡೋದಾದ್ರೆ ಈ ಪಾಯಿಂಟ್ ಏನಾಗಿರುತ್ತೆ, ಇಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಓಕೆನಾ? ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಇದು ಸ್ಲೈಟ್ಲಿ ನೆಗೆಟಿವ್ ಆಯ್ತು, ಇದು ಸ್ಲೈಟ್ಲಿ ಪಾಸಿಟಿವ್ ಆಯ್ತು. ಅಂದ್ರೆ ಇದು ನೆಗೆಟಿವ್ ಆಯ್ತು, ಇದು ಪಾಸಿಟಿವ್ ಆಯ್ತು ಅಂತಂದ್ರೆ ಏನು, ಇಲ್ಲಿ ಒಂದು ಡೈಪೋಲ್ ಮೊಮೆಂಟ್ ಏರ್ಪಡುತ್ತೆ. ಡೈಪೋಲ್ ಮೊಮೆಂಟ್ ನ ಡೈರೆಕ್ಷನ್ ಹೇಗಿರುತ್ತಪ್ಪ, ನೆಗೆಟಿವ್ ನಿಂದ ಪಾಸಿಟಿವ್ ಕಡೆಗಿರುತ್ತೆ. ಅಂದ್ರೆ ಹೀಗಿರುತ್ತೆ, ಹೌದಾ? ಮೇಲಿಂದ ಕೆಳಗಡೆ ಇರುತ್ತೆ ಡೈಪೋಲ್ ಮೊಮೆಂಟ್ ನ ಡೈರೆಕ್ಷನ್. ಬಟ್ ಇಲ್ಲಿ ನೋಡಿ, ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಇಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ ಕಾರ್ಬನ್ ಇದೆ, ಇಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡ್ಕೊಂಡಿದೆ. ಆಕ್ಸಿಜನ್ ನ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ, ಹೀಗಾಗಿ ಆಕ್ಸಿಜನ್ ಏನ್ ಮಾಡುತ್ತೆ, ಸ್ವಲ್ಪ ಇಲೆಕ್ಟ್ರಾನ್ಸ್ ಅನ್ನ ಒಂದ್ ಸ್ವಲ್ಪ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಹೀಗಾಗಿ ಈ ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವ್ ಆಯ್ತು. ಈ ಬಾಂಡ್ ಅನ್ನ ಕರೆಕ್ಟ್ ಆಗಿ ನೋಡಿ, ಇಲ್ಲೇನಾಗತ್ತೆ, ಇಲ್ಲಿ ಕೂಡ ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವ್ ಇರೋದು, ಇನ್ನೊಂದು ಕಾರ್ಬನ್ ಇದೆ ತಾನೆ, ಕಾರ್ಬನ್ ಕಿಂತ ಆಕ್ಸಿಜನ್ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್. ಸೊ ಅದನ್ನ ಏನ್ ಮಾಡ್ಕೊಳ್ಳುತ್ತೆ, ಎಲೆಕ್ಟ್ರಾನ್ಸ್ ಅನ್ನು ಒಂದ್ ಸ್ವಲ್ಪ ತನ್ನ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳುತ್ತೆ. ಸೊ ಇದು ನೆಗೆಟಿವ್ ಆಯ್ತು, ಹೌದಾ? ಸೊ ಇದು ಸ್ಲೈಟ್ಲಿ ನೆಗೆಟಿವ್, ಇದು ಸ್ಲೈಟ್ಲಿ ನೆಗೆಟಿವ್ ಆಯ್ತು. ಸೊ ಇದು ಸ್ಲೈಟ್ಲಿ ಪಾಸಿಟಿವ್ ಆಗಬೇಕಾಗಿತ್ತು. ಆದ್ರೆ ಏನಾಗಿದೆ, ಈಗ ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ, ಈಗ ಇಲ್ಲಿ ನೋಡಿ, ಇಲ್ಲೊಂದು ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ. ನಾವು ಓವರ್ ಆಲ್ ಆಗಿ ಕನ್ಸಿಡರ್ ಮಾಡ್ಬೇಕಾದ್ರೆ ಏನ್ ಮಾಡಿದ್ವಿ, ಇವೆರಡರ ಮಿಡ್ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿ ಈ ಪಾಯಿಂಟ್ ಸ್ಲೈಟ್ಲಿ ಪಾಸಿಟಿವ್ ಇದೆ ಅಂತ ಹೇಳಿದ್ವಿ, ಹೌದಾ? ಸೊ ಇಲ್ಲಿ ಏನ್ ಮಾಡ್ಬೇಕಾಯ್ತು, ಇದು ಸ್ಲೈಟ್ಲಿ ನೆಗೆಟಿವ್ ಇದೆ, ಇದು ಸ್ಲೈಟ್ಲಿ ನೆಗೆಟಿವ್ ಇದೆ. ಹೀಗಾಗಿ ಸ್ಲೈಟ್ಲಿ ನೆಗೆಟಿವ್ ಪಾಯಿಂಟ್ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡ್ಬೇಕಾದ್ರೆ ನಾವು ಹೇಗ್ ಮಾಡ್ಬೇಕಾಯ್ತು, ಆ ಪಾಯಿಂಟ್ ಇಲ್ಲಿ ಬಂತು. ಸ್ಲೈಟ್ಲಿ ಪಾಸಿಟಿವ್ ಆಗಿರುವ ಕಾರ್ಬನ್ ನ ಪಾಯಿಂಟ್ ಕೂಡ ಇಲ್ಲೇ ಇದೆ, ಸ್ಲೈಟ್ಲಿ ನೆಗೆಟಿವ್ ಆಗಿರೋ ಆಕ್ಸಿಜನ್ ಗಳ ಪಾಯಿಂಟ್ ಅಥವಾ ಸೆಂಟರ್ ಆಫ್ ಚಾರ್ಜ್ ಅದು ಕೂಡ ಇಲ್ಲೇ ಬರ್ತಾ ಇದೆ. ಪಾಸಿಟಿವ್ ನೆಗೆಟಿವ್ ಕೋಇನ್ಸೈಡ್ ಆದಾಗಾಯ್ತು, ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಇದ್ದಾಗಾಯ್ತು. ಪಾಸಿಟಿವ್ ನೆಗೆಟಿವ್ ಸಪರೇಟ್ ಆಗಿಲ್ಲ ಅಂದ್ರೆ ಇಲ್ಲಿ ಡೈಪೋಲ್ ಏರ್ಪಟ್ಟಿಲ್ಲ. ಸೊ ಇಲ್ಲಿ ಡೈಪೋಲ್ ಇಲ್ಲ ಅಂತಂದ್ರೆ ಇಲ್ಲಿ ಡೈಪೋಲ್ ಮೊಮೆಂಟ್ ಕೂಡ ಇರಲ್ಲ. ಸೊ ಡೈಪೋಲ್ ಮೊಮೆಂಟ್ ಇರೋದಿಲ್ಲ, ಇದು ಡೈಪೋಲ್ ಕ್ರಿಯೇಟ್ ಆಗಿಲ್ಲ. ಹೀಗಾಗಿ ಇದನ್ನ ನಾವು ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಪೋಲಾರ್ ಮಾಲಿಕ್ಯೂಲ್ ಅಂತಂದ್ರೆ ಏನು, ಹುಟ್ಟುತ್ತಾನೆ ಅದರಲ್ಲಿ ಡೈಪೋಲ್ ಮೊಮೆಂಟ್ ಇರುತ್ತೆ, ಹೌದಾ? ನೋಡಿ H2O ನಲ್ಲಿ ಡೈಪೋಲ್ ಮೊಮೆಂಟ್ ಇದೆ. ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತಂದ್ರೆ ಏನು, ಹುಟ್ಟುತ್ತಾನೆ ಅದರಲ್ಲಿ ಏನು ಡೈಪೋಲ್ ಮೊಮೆಂಟ್ ಇರಲ್ಲ, ಬಟ್ ಇದರಲ್ಲಿ ಡೈಪೋಲ್ ಮೊಮೆಂಟ್ ಬರಬೇಕು ಅಂತಂದ್ರೆ ನಾವು ಒಂದು ಕೆಲಸ ಮಾಡಬಹುದು. ಆ ಕೆಲಸ ಏನು ಅಂತ ನಾವು ಮುಂದಕ್ಕೆ ಹೇಳ್ತೀವಿ. ಈ ಟಾಪಿಕ್ ಹೆಸರು ಏನ್ ಗೊತ್ತಾ, ಈ ಟಾಪಿಕ್ ಹೆಸರಿರೋದು ಡೈಎಲೆಕ್ಟ್ರಿಕ್ ಅಂಡ್ ಪೋಲರೈಸೇಷನ್. ಇವಾಗ ನೀವ್ ಏನ್ ಕಲ್ತ್ರಿ, ಡೈಎಲೆಕ್ಟ್ರಿಕ್ ಬಗ್ಗೆ ಎಲ್ಲ ಕಲ್ತ್ರಿ, ಅದರ ಟೈಪ್ಸ್ ಹೆಂಗೆ ಅನ್ನೋದನ್ನ ನೋಡಿದ್ರಿ. ಪೋಲಾರ್ ಮಾಲಿಕ್ಯೂಲ್, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅನ್ನ ನೀವು ನೋಡಿದ್ರಿ, ಹೌದಾ? ಇವಾಗ ಏನ್ ಮಾಡೋಣ, ಇವಾಗ ಪೋಲರೈಸೇಷನ್ ಅನ್ನ ಕಲಿಯೋಣ. ಈ ಪೋಲರೈಸೇಷನ್ ಅಂತಂದ್ರೆ ಏನು, ನಾನೀಗ ಆಲ್ರೆಡಿ ಹೇಳದ್ನಲ್ವಾ, ಇದ್ರಲ್ಲಿ ಸದ್ಯಕ್ಕಂತೂ ಡೈಪೋಲ್ ಮೊಮೆಂಟ್ ಇಲ್ಲ. ಡೈಪೋಲ್ ಮೊಮೆಂಟ್ ಬರಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಅಥವಾ ಇದು ಪೋಲರೈಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಅದನ್ನೇ ನಾವು ಪೋಲರೈಸೇಷನ್ ಅಂತ ಕರಿತೀವಿ. ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ಇದನ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ನ ಒಳಗಡೆ ಇಟ್ಟಾಗ ಇದು ಪೋಲರೈಸ್ ಆಗತ್ತೆ. ಹೆಂಗಾಗತ್ತೆ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಚಂದ ಮಾಡ್ಕೊಟ್ಟಿದ್ದಾರೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನ ನೋಡ್ಕೊಂತಾನೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇದೇ ನಿಮ್ಮ ಟೆಕ್ಸ್ಟ್ ಬುಕ್, ಇದರಲ್ಲಿರುವಂತಹ ಡಯಾಗ್ರಾಮ್ಸ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸ್ಟಾರ್ಟಿಂಗ್ ನಲ್ಲಿ ಮೇಲಿರೋದನ್ನ ಮಾತ್ರ ಅಬ್ಸರ್ವ್ ಮಾಡಿ.
ಏನಿದೆಯಪ್ಪ ಅಂದ್ರೆ ಇದು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ನಮಗ್ ಗೊತ್ತಲ್ವಾ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗಿ ನೋಡ್ರೋ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲದೆ ಇರುವಾಗ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುವಾಗ ಈ ತರ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಈ ತರ ಆಗತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಾನ್ ಝೀರೋ ಇಲ್ಲಿ ಕೊಟ್ಟಿದಾರಲ್ವಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಈ ತರ, ಇಲ್ಲದೆ ಇರುವಾಗ ಈ ತರ ಇರುತ್ತೆ. ಸರಿನಾ? ಇಲ್ಲದೆ ಇರುವಾಗ ಯಾವ ತರ ಇರುತ್ತೆ, ಇಲ್ಲದೆ ಇರುವಾಗ ನೋಡ್ರೋ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಹೆಂಗಿದೆ, ಒಂದೇ ಕಡೆಗಿದೆ, ಒಂದೇ ಪಾಯಿಂಟ್ ಅಲ್ಲಿ ಅಲೈನ್ ಆಗುತ್ತೆ. ನಮ್ ಕಾರ್ಬನ್ ಡೈಆಕ್ಸೈಡಿನ ಎಕ್ಸಾಂಪಲ್ ನಾವು ನೋಡಿದ್ವಿ. ಹಾಗೇನೆ H2 ಎಕ್ಸಾಂಪಲ್ ತಗೊಳ್ಳಿ, O2 ಎಕ್ಸಾಂಪಲ್ ತಗೊಳ್ಳಿ, ಎಲ್ಲಾದ್ರಲ್ಲೂ ಏನಾಗುತ್ತೆ, ಅದರ ಪಾಸಿಟಿವ್ ಸೆಂಟರ್ ನೆಗೆಟಿವ್ ಸೆಂಟರ್ ಒಂದೇ ಕಡೆಗೆ ಬಂದ್ಬಿಡುತ್ತೆ. ಬಟ್ ನಾವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿದಾಗ ಏನಾಗುತ್ತೆ, ಅದು ಒಂದೇ ಕಡೆ ಇರುತ್ತಲ್ವಾ, ಅದು ಒಂದ್ ಸ್ವಲ್ಪ ಸ್ಟ್ರೆಚ್ ಆಗತ್ತೆ. ಗೊತ್ತಾಯ್ತಾ? ಆ ಮಾಲಿಕ್ಯೂಲ್ಸ್ ಒಂದೇ ಕಡೆ ಇರೋದು, ಪಾಸಿಟಿವ್ ನೆಗೆಟಿವ್ ಸೆಂಟರ್ಸ್ ಒಂದೇ ಕಡೆ ಇರೋದು ಸ್ಟ್ರೆಚ್ ಆಗಿ ಸಪರೇಟ್ ಆಗೋಕ್ ಟ್ರೈ ಮಾಡುತ್ತೆ. ಸೊ ಆವಾಗ ಅದೇನಾಗತ್ತೆ, ಈ ರೀತಿಗಿರೋದು ಈ ರೀತಿಲಿ ಆಗ್ಬಿಡ್ತು. ಸರಿನಾ? ಸೊ ಎಲ್ಲಾ ಮಾಲಿಕ್ಯೂಲ್ಸ್ ಹೇಗಾಯ್ತು, ಈ ರೀತಿಯಾಗಿ ಸ್ಟ್ರೆಚ್ ಆಯ್ತು, ಅದರಲ್ಲಿರೋ ಪಾಸಿಟಿವ್ಸ್ ನೆಗೆಟಿವ್ಸ್ ಒಂದ್ ಸ್ವಲ್ಪ ಸಪರೇಟ್ ಆಯ್ತು. ಮತ್ತೆ ಅದರ ಅಲೈನ್ಮೆಂಟ್ ಅನ್ನ ನೀವು ನೋಡಿದ್ರೆ, ಅದ್ರ ಎಲ್ಲದರ ಡೈಪೋಲ್ ಮೊಮೆಂಟ್ ನ ಅಲೈನ್ಮೆಂಟ್ ಕೂಡ ಈ ಡೈರೆಕ್ಷನ್ ನಲ್ಲಿ ಇದೆ. ಹೌದಾ? ಸೊ ನೆಗೆಟಿವ್ ಟು ಪಾಸಿಟಿವ್ ಅಂದ್ರೆ ಎಲ್ಲಾನು ಒಂದೇ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗಿದಾವೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ನೋಡೋಣ, ಯಾವ್ದನ್ನ ನೋಡೋಣ, ಪೋಲಾರ್ ಮಾಲಿಕ್ಯೂಲ್ಸ್ ನೋಡೋಣ. ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ ಅದರಲ್ಲಿ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರುತ್ತೆ. ನೋಡ್ರು, ಪಾಸಿಟಿವ್ ನೆಗೆಟಿವ್ ಸಪರೇಟ್ ಆಗಿನೇ ಇದೆ, ಇಲ್ಲೂ ಪಾಸಿಟಿವ್ ನೆಗೆಟಿವ್ ಸಪರೇಟ್ ಆಗಿನೇ ಇದೆ, ಇಲ್ಲೂ ಪಾಸಿಟಿವ್ ನೆಗೆಟಿವ್ ಸಪರೇಟ್ ಆಗಿನೇ ಇದೆ, ಎಲ್ಲ ಕಡೆನೂ ಪಾಸಿಟಿವ್ ನೆಗೆಟಿವ್ ಸಪರೇಟ್ ಆಗಿದೆ. ಬಟ್ ಇಲ್ಲೊಂದು ಸಮಸ್ಯೆ ಇದೆ. ಏನ್ ಸಮಸ್ಯೆ? ಇಲ್ಲಿ ನೆಟ್ ಡೈಪೋಲ್ ಮೊಮೆಂಟ್ ಅನ್ನ ನಾನು 0 ಅಂತಾನೆ ಹೇಳ್ತೀನಿ. ಯಾಕೆ 0 ಅಂತ ಹೇಳ್ತೀನಿ? ಯಾಕೆ ಅಂದ್ರೆ ನೋಡ್ರು, ಅದ್ರ ಡೈರೆಕ್ಷನ್ ನೋಡ್ರು, ಇದು ಒಂದ್ ಡೈರೆಕ್ಷನ್, ಇದು ಒಂದು ಡೈರೆಕ್ಷನ್, ಇದು ಒಂದು ಡೈರೆಕ್ಷನ್, ಇದು ಒಂದು ಡೈರೆಕ್ಷನ್, ಇದು ಒಂದು ಡೈರೆಕ್ಷನ್, ಹೀಗೆ ಪ್ರತಿಯೊಂದು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಹರಿದು ಹಂಚ್ ಹೋಗ್ಬಿಟ್ಟಿದೆ. ಸೊ ನಾವೇನ್ ಮಾಡ್ಬೇಕು, ಅದನ್ನ ಆಲ್ಮೋಸ್ಟ್ ಒಂದೇ ಡೈರೆಕ್ಷನ್ ಅಲ್ಲಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಸೊ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲದೆ ಇರ್ಬೇಕಾದ್ರೆ ಈ ರೀತಿಯಾಗಿದ್ದು, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕೊಟ್ಟಾಗ ಯಾವ ರೀತಿಯಾಗಿ ಆಗುತ್ತೆ, ಅದು ಈ ರೀತಿಯಾಗಿ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಒಂದೇ ಡೈರೆಕ್ಷನ್ ಅಲ್ಲಿ ಅದು ಅಲೈನ್ ಆಗಿದೆ. ಲೆಫ್ಟ್ ಸೈಡಿಗೆ ನೆಗೆಟಿವ್ಸೇ ಬಂದಿದೆ, ರೈಟ್ ಸೈಡಿಗೆ ಪಾಸಿಟಿವ್ಸೇ ಬಂದಿದೆ. ಹೌದು, ಆಲ್ಮೋಸ್ಟ್ ಒಂದೇ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗಿದೆ. ಸೊ ಇನ್ನ ಜಾಸ್ತಿ ಸ್ಟ್ರಾಂಗ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿದ್ರೆ ಇನ್ನ ಜಾಸ್ತಿ ಪರ್ಫೆಕ್ಟ್ ಆಗಿ ಅಲೈನ್ ಆಗುತ್ತೆ. ಇನ್ನ ಜಾಸ್ತಿ ಸ್ಟ್ರಾಂಗ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿದ್ರೆ ಮತ್ತು ಪರ್ಫೆಕ್ಟ್ ಆಗಿ ಅದು ಪೋಲರೈಸ್ ಆಗುತ್ತೆ. ನೋಡಿದ್ರಿ ಅಲ್ವಾ ಹೇಗದು ಪೋಲರೈಸ್ ಆಗುತ್ತೆ ಅಂತ? ನಾರ್ಮಲ್ ಆಗಿ ಇಟ್ಟಿರ್ನಿ, ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟಿಲ್ಲ, ಅವಾಗ ಏನಾಗುತ್ತೆ, ಅದು ಬೇಕಾದ್ರೆ ಪೋಲಾರ್ ಮಾಲಿಕ್ಯೂಲ್ ಆಗಿರ್ಲಿ, ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ ಆಗಿರ್ಲಿ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂತಂದ್ರೆ ಅದರಲ್ಲಿ ಟೋಟಲ್ ಓವರ್ ಆಲ್ ಆಗಿ ಡೈಪೋಲ್ ಮೊಮೆಂಟ್ ಬರಲ್ಲ. ಈ ನಾನ್ ಪೋಲಾರ್ ಮಾಲಿಕ್ಯೂಲ್ ತಗೊಂಡ್ರೆ ಅದ್ರಲ್ಲಿ ಡೈಪೋಲ್ ಕ್ರಿಯೇಟೇ ಆಗಿರಲ್ಲ. ಈ ಏನಂತಾರೆ ಪೋಲಾರ್ ಮಾಲಿಕ್ಯೂಲ್ಸ್ ತಗೊಂಡ್ರೆ ಅದ್ರಲ್ಲಿ ಡೈಪೋಲ್ಸ್ ಅಂತೂ ಕ್ರಿಯೇಟ್ ಆಗಿರುತ್ತೆ, ಬಟ್ ಅದು ಒಂದೊಂದು ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಓವರ್ ಆಲ್ ಆಗಿ ಅದ್ರ ಡೈಪೋಲ್ ಮೊಮೆಂಟ್ 0 ಆಗಿರುತ್ತೆ. ಸೊ ನಾವು ಅದನ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಇಟ್ಟಾಗ ಅದೆಲ್ಲವೂ ಏನಾಗುತ್ತೆ, ಒಂದೇ ಕಡೆಗೆ ಅಲೈನ್ ಆಗೋದಕ್ಕೆ, ಒಂದೇ ಡೈರೆಕ್ಷನ್ ನಲ್ಲಿ ಅಲೈನ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಇದನ್ನೇ ನಾವು ಪೋಲರೈಸೇಷನ್ ಅಂತ ಕರಿಬಹುದು. ಸರಿನಾ? ಅಥವಾ ಈ ಪೋಲರೈಸೇಷನ್ ನ ಡೆಫಿನೇಷನ್ ಅಂತ ಹೋದ್ರೆ ನಮಗ್ ಗೊತ್ತಲ್ವಾ, ಇದ್ರ ಡೆಫಿನೇಷನ್ ಒಂದ್ಸಲ ನಿಮ್ಗೆ ಹೇಳ್ಬಿಡ್ತೀನಿ, ಅರ್ಥ ಮಾಡ್ಕೊಂಡ್ಬಿಡಿ, ತಲೆಯಲ್ಲಿ ಉಳಿದ್ಬಿಡತ್ತೆ, ಏನೂ ಸಮಸ್ಯೆ ಆಗಲ್ಲ. ಇದು ನಮ್ ಡೈಎಲೆಕ್ಟ್ರಿಕ್ ಮಟೀರಿಯಲ್. ನಾನು ಹೊರಗಡೆಗೆ ಏನ್ ಮಾಡ್ತೀನಿ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ನ ಹಾಕೋತೀನಿ ಅಂತ ಇಟ್ಕೊಳ್ಳಿ. ಸರಿನಾ? ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ, ಹೀಗಿದೆ, ಈ ರೀತಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಏನಾಗುತ್ತೆ, ಇದು ಡೈಪೋಲ್ ಅಂತ, ಇದ್ರ ಡೈಎಲೆಕ್ಟ್ರಿಕ್ ಅಂದ ತಕ್ಷಣ ಇದರಲ್ಲಿರುವಂತಹ ಮಾಲಿಕ್ಯೂಲ್ಸ್ ನಲ್ಲಿ ಏನಾಗುತ್ತೆ, ಆ ಡೈಪೋಲ್ ಮೊಮೆಂಟ್ ಇದೇ ಡೈರೆಕ್ಷನ್ ನಲ್ಲಿ ಅಲೈನ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಹೌದಾ? ಸೊ ಇಲ್ಲೊಂದಾಯ್ತು, ಇಲ್ಲೊಂದು ಡೈಪೋಲ್ ಮೊಮೆಂಟ್, ಇಲ್ಲಿ ಯಾವುದೋ ಮಾಲಿಕ್ಯೂಲ್ ಇತ್ತು ಅದಕ್ಕೂ ಡೈಪೋಲ್ ಮೊಮೆಂಟ್, ಇಲ್ಲಿ ಯಾವುದೋ ಮಾಲಿಕ್ಯೂಲ್ ಇತ್ತು ಅದರ ಡೈಪೋಲ್ ಮೊಮೆಂಟ್, ಇಲ್ಲಿ ಯಾವುದೋ ಮಾಲಿಕ್ಯೂಲ್ ಇತ್ತು ಅದರ ಡೈಪೋಲ್ ಮೊಮೆಂಟ್, ಎಲ್ಲಾನು ಒಂದೇ ಡೈರೆಕ್ಷನ್ ನಲ್ಲಿ ಅಲೈನ್ ಆಗುತ್ತೆ. ಇದನ್ನ ನಾವು ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ ತೋರಿಸಿನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೌದಾ? ಸೊ ಇದು ಎಲ್ಲ ಒಂದೇ ಕಡೆ ಅಲೈನ್ ಆಯ್ತು ಅಂದ ತಕ್ಷಣ ಇಲ್ಲಿ ಏನಾಗುತ್ತೆ, ನಾನು ಓವರ್ ಆಲ್ ಆಗಿ ಇದಕ್ಕೆ ಒಂದು ಡೈಪೋಲ್ ಮೊಮೆಂಟ್ ಸಿಗುತ್ತೆ. ನಾನೇನ್ ಮಾಡ್ತೀನಿ ಅಂದ್ರೆ ಇದ್ರ ಟೋಟಲ್ ಡೈಪೋಲ್ ಮೊಮೆಂಟ್ ನನಗೆ ಬೇಡ, ನಾನು ಒಂದು ಚಿಕ್ಕ ವಾಲ್ಯೂಮ್ ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಇಷ್ಟು ದೊಡ್ಡದಿತ್ತಲ್ಲ ಡಬ್ಬ, ಇಷ್ಟು ದೊಡ್ಡಿತ್ತಲ್ವಾ ಅದು, ಅದ್ರಲ್ಲಿ ನಾನು ಒಂದು ಚಿಕ್ಕ ವಾಲ್ಯೂಮ್ ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಆ ವಾಲ್ಯೂಮ್ ಎಲಿಮೆಂಟ್ ನಲ್ಲಿ ಏನು ಡೈಪೋಲ್ ಮೊಮೆಂಟ್ ಬಂದಿದೆ ಅಂತ ನೋಡ್ತೀನಿ. ಅದನ್ನೇ ಪೋಲರೈಸೇಷನ್ ಅಂತ ಕರೆಯೋದು, ಮತ್ತೇನು ಅಲ್ಲ. ಸರಿನಾ? ಪೋಲರೈಸೇಷನ್ ಅಂತಂದ್ರೆ ಏನು? ಪೋಲರೈಸೇಷನ್ ಅಂತಂದ್ರೆ ಪಿ ಇಲ್ಲಿ ಕ್ಯಾಪಿಟಲ್, ಓಕೆನಾ, ಕ್ಯಾಪಿಟಲ್ ಪಿ. ಪೋಲರೈಸೇಷನ್ ಅಂತಂದ್ರೆ ಒಂದು ಯೂನಿಟ್ ವಾಲ್ಯೂಮ್ ನಲ್ಲಿ ಆಗುವಂತಹ ಪೋಲರೈಸೇಷನ್, ಡೈಪೋಲ್ ಮೊಮೆಂಟ್. ಪೋಲರೈಸೇಷನ್ ಅಂತಂದ್ರೆ ಒಂದು ಯೂನಿಟ್ ವಾಲ್ಯೂಮ್ ನಲ್ಲಿ ಆಗುವಂತಹ ಡೈಪೋಲ್ ಮೊಮೆಂಟ್. ಅಲ್ಲಿ ಏನು ಡೈಪೋಲ್ ಮೊಮೆಂಟ್ ಇದೆಯೋ ಅದು. ಸೊ ಡೈಪೋಲ್ ಮೊಮೆಂಟ್ ಸ್ಮಾಲ್ ಪಿ, ಡೈಪೋಲ್ ಮೊಮೆಂಟ್ ಅನ್ನು ಸ್ಮಾಲ್ ಪಿ ಇಂದ ಡಿನೋಟ್ ಮಾಡ್ತಾರೆ. ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಇಸ್ ಕಾಲ್ಡ್, ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಇಸ್ ಕಾಲ್ಡ್ ಪೋಲರೈಸೇಷನ್.
ಸೊ ಇದು ಡೆಫಿನೇಷನ್. ಸೊ ಡೆಫಿನೇಷನ್ ಕೇಳಿದ್ರೆ ಇದನ್ನು ಬರಿಬೇಕು. ಓವರ್ ಆಲ್ ಐಡಿಯಾ ನಿಮ್ಗೆ ಬಂದಿದೆ. ಇವಾಗ ಏನ್ ಮಾಡೋಣ, ನಿಮ್ಗೆ ಒಂದು ಪ್ರಶ್ನೆ ನಾನು ಕೇಳ್ತೀನಿ, ನೀವು ಒಂದ್ ಸ್ವಲ್ಪ ಥಿಂಕ್ ಮಾಡ್ಬೇಕು ಇದರಲ್ಲಿ. ಫಸ್ಟ್ ನೀವು ಅಲ್ಲಿ ನೋಡಿದ್ರ ಏನಾಗುತ್ತೆ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಇಟ್ಟ ತಕ್ಷಣ ಎಲ್ಲವೂ ಒಂದೇ ಡೈರೆಕ್ಷನ್ ಅಲ್ಲಿ ಪಟ 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 ಅಂತ ಏನಾಗುತ್ತೆ, ಇಲ್ಲ, ಆಗಲ್ಲ. ಸೊ ಅದು ಕರೆಕ್ಟ್ ಆಗಿ ಜಾಸ್ತಿ ಮಾಲಿಕ್ಯೂಲ್ಸ್ ಅದೇ ಡೈರೆಕ್ಷನ್ ಅಲ್ಲಿ ಎಲೈನ್ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಜಾಸ್ತಿ ಸ್ಟ್ರಾಂಗ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಇತ್ತು, ಒಂದ್ ಸ್ವಲ್ಪ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು, ಬಹಳ ಕಮ್ಮಿ, ಎಲೆಕ್ಟ್ರಿಕ್ ಫೀಲ್ಡ್ ತಾಕತ್ತೇ ಇಲ್ಲ ಅಂತ ಟೈಮಲ್ಲಿ ಒಂದೆರಡು ಮಾತ್ರ ಎಲೈನ್ ಆಗುತ್ತೆ, ಬಾಕಿ ಇದು ಬೇರೆ 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 ಡೈರೆಕ್ಷನ್ ಅಲ್ಲಿ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಒಂದ್ ಸ್ವಲ್ಪ ನಾನು ಮತ್ತು ಸ್ಟ್ರಾಂಗ್ ಮಾಡಿದೆ ಅಂತಂದ್ರೆ ಇದು ಒಂದ್ ಸ್ವಲ್ಪ ಜಾಸ್ತಿ ಅಲೈನ್ ಆಗುತ್ತೆ, ಇದು ಒಂದ್ ಸ್ವಲ್ಪ ಜಾಸ್ತಿ ಅಲೈನ್ ಆಗುತ್ತೆ, ಇದು ಒಂದ್ ಸ್ವಲ್ಪ ಜಾಸ್ತಿ ಅಲೈನ್ ಆಗುತ್ತೆ. ಇನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಸ್ಟ್ರಾಂಗ್ ಮಾಡಿದೆ ಅಂತಂದ್ರೆ ಇದು ಇನ್ನೂ ಜಾಸ್ತಿ ಅಲೈನ್ ಆಗುತ್ತೆ, ಪರ್ಫೆಕ್ಟ್ ಆಗಿ ಅಲೈನ್ ಆಗುತ್ತೆ, ಇನ್ನೂ ಪರ್ಫೆಕ್ಟ್ ಆಗಿ ಅಲೈನ್ ಆಗುತ್ತೆ, ಇನ್ನೂ ಪರ್ಫೆಕ್ಟ್ ಆಗಿ ಅಲೈನ್ ಆಗುತ್ತೆ. ಸೊ ಈ ರೀತಿಯಾಗಿ ನಾನು ಜಾಸ್ತಿ ಸ್ಟ್ರಾಂಗ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ರೆ ನಮ್ಮ ಪೋಲರೈಸೇಷನ್ ಪರ್ಫೆಕ್ಟ್ ಆಗುತ್ತೆ, ಜಾಸ್ತಿ ಪೋಲರೈಸೇಷನ್ ಇರುತ್ತೆ. ನಾನು ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟೆ ಅಂತಂದ್ರೆ ಇದ್ರ ಒಳಗಡೆ ಆಗುವಂತಹ ಅಲೈನ್ಮೆಂಟ್ ಅಥವಾ ಪೋಲರೈಸೇಷನ್ ಏನಿದೆಯೋ ಅದು ಕೂಡ ಕಡಿಮೆ ಆಗುತ್ತೆ, ಹೌದಾ? ಸೊ ಇದೇ ವಿಷಯವನ್ನ ನಾವಿಲ್ಲಿ ತಿಳ್ಕೋಬೇಕು. ಜಾಸ್ತಿ ಪೋಲರೈಸೇಷನ್ ಆಗಬೇಕು ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಇದ್ರೆ ಆಗೋ ಪೋಲರೈಸೇಷನ್ ಕೂಡ ಕಮ್ಮಿ. ಇದನ್ನೇ ನಾನು ಇನ್ನೊಂದು ಸೆಂಟೆನ್ಸ್ ನಲ್ಲಿ ಹೇಳಬೇಕು ಅಂತಂದ್ರೆ, ಪೋಲರೈಸೇಷನ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಇಂಟೆನ್ಸಿಟಿ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಹೌದಾ? ಸೊ ನಮಗ್ ಗೊತ್ತು, ಈ ಪ್ರಪೋರ್ಷನಾಲಿಟಿ ಸೈನ್ ಅನ್ನ ತೆಗೆದು ನನಗೊಂದು ಈಕ್ವಲ್ ಟು ಸೈನ್ ಹಾಕಬೇಕು ಅಂತಂದ್ರೆ ಉಳಿದಿರೋದನ್ನ ಇದ್ದಕ್ಕಿದ್ದಾಗೆ ಇಟ್ಕೋತೀನಿ, ಬಟ್ ಏನ್ ಕೊಟ್ಕೋಬೇಕು, ಒಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ಕೊಟ್ಕೋಬೇಕು, ಸರಿನಾ? ಸೊ ಆ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟೇ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಈ ರೀತಿಯಾಗಿರುತ್ತೆ. ಇದನ್ನ ನಾವು ಏನಂತ ಕರಿತೀವಿ, ಸಬ್ಸ್ಕ್ರಿಪ್ಟ್ ಅಲ್ಲಿ ಒಂದು ಇ ಅಂತ ಬರ್ದಿದ್ದಾರೆ, ಸರಿನಾ? ಇದನ್ನ ನಾವು ಏನಂತ ಕರಿತೀವಿ, ಇದೊಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಈ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನೇ ನಾವೇನಂತ ಕರಿತೀವಿ, ಈ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನ ನಾವು ಎಲೆಕ್ಟ್ರಿಕಲ್ ಸಸೆಪ್ಟಿಬಿಲಿಟಿ ಅಂತ ಕರಿತೀವಿ. ನಿಮ್ ಬುಕ್ ನಲ್ಲಿ ಸ್ಪೆಲ್ಲಿಂಗ್ ಎಲ್ಲ ಇದೆ ನೋಡಿ, ಅದನ್ನ ಮತ್ತೆ ಅಲ್ಲಿ ಬರಿತಾ ಕೂತ್ಕೊಳ್ಳಲ್ಲ ನಾನು, ತುಂಬಾ ದೊಡ್ಡ ಸ್ಪೆಲ್ಲಿಂಗ್ ಅದು, ಸರಿನಾ? ಅದನ್ನ ಎಲೆಕ್ಟ್ರಿಕಲ್ ಸಸೆಪ್ಟಿಬಿಲಿಟಿ ಅಂತ ಕರಿತೀವಿ. ಎಲೆಕ್ಟ್ರಿಕಲ್ ಸಸೆಪ್ಟಿಬಿಲಿಟಿ ಅಂತಂದ್ರೆ ಏನು? ಆಯ್ತು, ಈ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬಂದಿದೆ ಅದಕ್ಕೆ ಎಲೆಕ್ಟ್ರಿಕಲ್ ಸಸೆಪ್ಟಿಬಿಲಿಟಿ ಅಂತೀವಿ, ಬಟ್ ಆಕ್ಚುಲಿ ಆ ಎಲೆಕ್ಟ್ರಿಕಲ್ ಸಸೆಪ್ಟಿಬಿಲಿಟಿಯ ಅದರಿಂದ ಏನ್ 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 ಸಿಗುತ್ತೆ, ಏನ್ ಗೊತ್ತಾಗುತ್ತೆ ನಮ್ಗೆ ಎಲೆಕ್ಟ್ರಿಕಲ್ ಸಸೆಪ್ಟಿಬಿಲಿಟಿ ಅಂತ? ಎಲೆಕ್ಟ್ರಿಕಲ್ ಸಸೆಪ್ಟಿಬಿಲಿಟಿ ಅಂತಂದ್ರೆ, ಈಗ ಸಪೋಸ್ ಯಾವ್ದಾದ್ರು ಒಂದು ವಸ್ತುವಿಂದು ಎಲೆಕ್ಟ್ರಿಕಲ್ ಸಸೆಪ್ಟಿಬಿಲಿಟಿ ಜಾಸ್ತಿ ಇದೆಯಪ್ಪ, ಅದ್ರ ಅರ್ಥ ಏನು? ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಅದ್ರಲ್ಲಿರೋ ಮಾಲಿಕ್ಯೂಲ್ಸ್ ಎಲ್ಲ ಏನಿದಾವಲ್ವಾ, ಅದಕ್ಕೊಂದು ಡೈಪೋಲ್ ಮೊಮೆಂಟ್ ಇರುತ್ತೆ, ಅದು ಎಲೆಕ್ಟ್ರಿಕ್ ಫೀಲ್ಡ್ಗೆ ಈಸಿಯಾಗಿ ಅಲೈನ್ ಆಗುತ್ತೆ. ಎಲೆಕ್ಟ್ರಿಕಲ್ ಸಸೆಪ್ಟಿಬಿಲಿಟಿ ಜಾಸ್ತಿ ಇದ್ರೆ ಪೋಲರೈಸೇಷನ್ ಈಸಿಯಾಗಿ ಆಗುತ್ತೆ, ಅಂದ್ರೆ ಅದು ಈಸಿಯಾಗಿ ಎಲೈನ್ ಆಗುತ್ತೆ, ಗೊತ್ತಲ್ವಾ? ಎಲೈನ್ ಆಗೋ ಪ್ರಾಸೆಸ್ ಎಲ್ಲ ನಿಮ್ ತಲೆಯಲ್ಲಿ ಆಲ್ರೆಡಿ ಇದೆ. ಸೊ ಸಸೆಪ್ಟಿಬಿಲಿಟಿ ಜಾಸ್ತಿ ಅಂದ್ರೆ ಈಸಿಯಾಗಿ ಎಲೈನ್ ಆಗುತ್ತೆ. ಎಲೆಕ್ಟ್ರಿಕಲ್ ಸಸೆಪ್ಟಿಬಿಲಿಟಿ ಕಮ್ಮಿ ಅಂತಂದ್ರೆ ಅವಾಗ ಅದು ಎಲೈನ್ ಆಗೋದು ಸ್ವಲ್ಪ ಕಷ್ಟ ಅಂತ ಅರ್ಥ, ಸರಿನಾ? ಈಗ ಮೆಟಲ್ ಅಂತ ಬಂದ್ರೆ ಅದ್ರ ಎಲೆಕ್ಟ್ರಿಕಲ್ ಸಸೆಪ್ಟಿಬಿಲಿಟಿ ಇನ್ಫೈನೈಟ್, ತುಂಬಾ ಜಾಸ್ತಿ ಇರುತ್ತೆ. ಹೀಗಾಗಿ ಒಂದು ಮೆಟಲ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಇಟ್ರೆ ಏನಾಗುತ್ತೆ, ಮೆಟಲ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ, ಮೆಟಲ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ ಅದು ಈಸಿಯಾಗಿ ಪೋಲರೈಸ್ ಆಗಿಬಿಡುತ್ತೆ. ಅದು ಈಸಿಯಾಗಿ ಪೋಲರೈಸ್ ಆಗೋದ್ರಿಂದ ನಾವು ಹೊರಗಡೆಗೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಕ್ರಿಯೇಟ್ ಮಾಡಿದೀವೋ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಅದ್ರ ಒಳಗಡೆನೂ ಕ್ರಿಯೇಟ್ ಆಗುತ್ತೆ, ಬಟ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಹೀಗಾಗಿನೇ ಮೆಟಲ್ ಒಳಗಡೆಗೆ ಏನಾಗುತ್ತೆ, ಹೊರಗಡೆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಅದರ ಒಳಗಡೆಗೆ ಕ್ರಿಯೇಟ್ ಆಗಿರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ಈ ಮೆಟಲ್ ನ ಒಳಗಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಆಗುತ್ತೆ. ಸೊ ಸಸೆಪ್ಟಿಬಿಲಿಟಿ ಜಾಸ್ತಿ ಅಂತಂದ್ರೆ ಏನರ್ಥ, ಅದು ಈಸಿಯಾಗಿ ಪೋಲರೈಸ್ ಆಗುತ್ತೆ ಅಂತ ಅರ್ಥ, ಅಥವಾ ಅದ್ರ ಅಲೈನ್ಮೆಂಟ್ ಎಲ್ಲ ತುಂಬಾ ಈಸಿಯಾಗಿ ಸ್ಮೂತ್ ಆಗಿ ನಡೆದು ಹೋಗುತ್ತೆ ಅಂತ ಅರ್ಥ. ಇನ್ನೇನಾದ್ರೂ ಕೊಟ್ಟಿದಾರ ನಿಮ್ ಬುಕ್ ಅಲ್ಲಿ? ನಿಮ್ ಬುಕ್ ನಲ್ಲಿ ಏನ್ ಕೊಟ್ಟಿದಾರೋ ಆ ಟಾಪಿಕ್ ಅನ್ನೆಲ್ಲ ನಾವ್ ಇವತ್ತು ಕವರ್ ಮಾಡಿದ್ದೇವೆ. ಇವಾಗ ನಾವು ಕಲಿಬೇಕಾಗಿರೋ ಕಾನ್ಸೆಪ್ಟ್ ಅಂತೂ ಕಲ್ತಾಯ್ತು, ಕಾನ್ಸೆಪ್ಟ್ ಗಟ್ಟಿ ಆಗ್ಬೇಕಲ್ಲ, ಹಾಗಾದ್ರೆ ಏನ್ ಮಾಡ್ಬೇಕು, ಹಾಗಾದ್ರೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕು. ಇವಾಗ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೊತಾ ಹೋಗೋಣ. ಯೂಶುವಲಿ ಇದರಿಂದ ಯಾವ ಪ್ರಶ್ನೆ ಕೇಳ್ತಾರೆ, ಕೇಳುವಂತ ಪ್ರಶ್ನೆ ತುಂಬಾ ಸಿಂಪಲ್, ಈ ಪೋಲಾರ್ ಮಾಲಿಕ್ಯೂಲ್ಗೆ ಎಕ್ಸಾಂಪಲ್ ಕೊಡಿ, ನಾನ್ ಪೋಲಾರ್ ಮಾಲಿಕ್ಯೂಲ್ಗೆ ಎಕ್ಸಾಂಪಲ್ ಕೊಡಿ ಅಂತ ಈ ಟಾಪಿಕ್ ಇಂದ ಕೇಳಬಹುದು ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ. ಸೊ ನೀವೇನ್ ಮಾಡ್ಬೇಕು, ಹೋಮ್ ವರ್ಕ್ ನಿಮ್ಗೆ, ನೀವು ಪೋಲಾರ್ ಮಾಲಿಕ್ಯೂಲ್ಸ್ಗೆ ಒಂದ್ 2-3 ಎಕ್ಸಾಂಪಲ್, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ಗೆ ಒಂದ್ 2-3 ಎಕ್ಸಾಂಪಲ್ ಅನ್ನ ಲೀಸ್ಟ್ ಮಾಡ್ಕೊಂಡು ಕಮೆಂಟ್ ಹಾಕ್ಬೇಕು. ಸರಿಯಾಗಿರೋ ಕಮೆಂಟ್ಗೆ ಕಲಿಯುಗ ಕ್ಲಾಸಸ್ ಕಡೆಯಿಂದ ಹಾರ್ಟ್ ಕೊಡ್ತೀನಿ, ಸರಿನಾ? ಶುರು ಮಾಡೋಣ. ಇವಾಗ 3 ಕ್ವಶನ್ ಕಾಣ್ತಾ ಇದೆ. ಮೊದಲನೇದು, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್, ಸರಿಯಾಗಿರೋ ಸ್ಟೇಟ್ಮೆಂಟ್ ನ ಚೂಸ್ ಮಾಡ್ಕೋಬೇಕು. ಮೊದಲು ಏನ್ ಹೇಳ್ತಾ ಇದಾರೆ, ಪೋಲಾರ್ ಮಾಲಿಕ್ಯೂಲ್ಸ್ ಹ್ಯಾವ್ ಪರ್ಮನೆಂಟ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತ ಹೇಳ್ತಿದ್ದಾರೆ, ಹೌದಾ? ಪರ್ಮನೆಂಟ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಇದ್ರೆ ಪೋಲಾರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಪರ್ಮನೆಂಟ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಇಲ್ಲ
ಅಂದ್ರೆ ಅಂದ್ರೆ ಅದು ಆ ಮಾಲಿಕ್ಯೂಲ್ ಡೈಪೋಲ್ ತರ ಆಕ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ನಾನ್ ಪೋಲಾರ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ನಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಸಿಕ್ಕೋಗಿದೆ, ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಹೋಗೋಣ. ಡ್ಯೂ ಟು ಪೋಲರೈಸೇಷನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅ ಡೈಎಲೆಕ್ಟ್ರಿಕ್. ಸೊ ಡೈಎಲೆಕ್ಟ್ರಿಕ್ ನ ಒಳಗಡೆ ಪೋಲರೈಸೇಷನ್ ಆದಾಗ ಡೈಎಲೆಕ್ಟ್ರಿಕ್ ನ ಒಳಗಡೆ ಇಲೆಕ್ಟ್ರಿಕ್ ಫೀಲ್ಡ್ ಏನಿದೆಯೋ ಅದು ಏನಾಗುತ್ತೆ ಅಂತ ಕೇಳ್ತಾ ಇದಾರೆ. ಚಂದ ಪ್ರಶ್ನೆ ಇದು, ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಆನ್ಸರ್ ಮಾಡ್ತಾರ, ಸರಿನಾ? ಸೊ ಎಲ್ಲೋಯ್ತು ನನ್ ಬಟ್ಟೆ, ಮಾಡ್ಲಾ? ನಿಮಗ್ ತೋರಿಸ್ತೇನೆ ನೋಡಿ. ಇದು ನನ್ನ ಡೈಎಲೆಕ್ಟ್ರಿಕ್ ಅಂತ ಇಟ್ಕೊಳ್ಳಿ, ಸರಿನಾ? ನೆನ್ಪಿರ್ಲಿ, ಇದು ಡೈಎಲೆಕ್ಟ್ರಿಕ್, ಏನು ಕಂಡಕ್ಟರ್ ಅಲ್ಲ. ಡೈಎಲೆಕ್ಟ್ರಿಕ್ ಕಂಡಕ್ಟರ್ ಅನ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಇದು ನಮ್ಮ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಫುಲ್ ಇದೆ, ಫುಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಯಾವ ಡೈರೆಕ್ಷನ್ ಇದೆ? ಈ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳಿ. ಫುಲ್ ಇದೆ ಎಲೆಕ್ಟ್ರಿಕ್ ಫೀಲ್ಡ್. ಸಪೋಸ್ ಇದು ಕಂಡಕ್ಟರ್ ಆಗಿದ್ರೆ ಏನಾಗ್ತಾ ಇತ್ತು? ಕಂಡಕ್ಟರ್ ಆಗಿದ್ರೆ ಇದ್ರಲ್ಲಿರೋ ಪಾಸಿಟಿವ್ ಎಷ್ಟು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ ಅಂತಂದ್ರೆ ಈ ಕಡೆಗೆಲ್ಲ ಪಾಸಿಟಿವ್ ಇದೆ ಅಂತ ಅರ್ಥ, ಹೌದಾ? ಯಾಕಂದ್ರೆ ಪಾಸಿಟಿವ್ ಇಂದಾನೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಇಲ್ಲೆಲ್ಲ ಪಾಸಿಟಿವ್ ಇದೆ ಅಂತ ಅರ್ಥ. ಇಲ್ಲೆಲ್ಲ ಪಾಸಿಟಿವ್ ಇದೆ ಅಂತಂದ್ರೆ ಈ ಮೆಟಲ್ ನ ಚಾರ್ಜಸ್ ಫ್ರೀ ಆಗಿ ಮೂವ್ ಆಗುತ್ತೆ ತಾನೆ. ಸೊ ಫ್ರೀ ಎಲೆಕ್ಟ್ರಾನ್ಸ್ ಎಲ್ಲ ಯಾವ ಕಡೆ ಬಂದ್ ಸೇರುತ್ತೆ? ಈ ಕಡೆಗೆ ಬಂದು ಗ್ಯಾದರ್ ಆಗ್ಬಿಡುತ್ತೆ. ಹಾಗೇನೆ ಪಾಸಿಟಿವ್ ಚಾರ್ಜಸ್ ಕೂಡ ಈ ಕಡೆಗೆ ಇಂಡ್ಯೂಸ್ ಆಗ್ಬಿಡುತ್ತೆ, ಹೌದಾ? ಈ ರೀತಿಯಾಗಿ ಆಗುತ್ತೆ. ಸೊ ಹೊರಗಡೆಗೆ ಎಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇತ್ತೋ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆನೂ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಹೊರಗಡೆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ಸಲ್ ಆಗಿ ನಮ್ಮ ಕಂಡಕ್ಟರ್ ನ ಒಳಗಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗ್ಬಿಡುತ್ತೆ. ಈ ವಿಷಯ ನಮ್ಗೆಲ್ರಿಗೂ ಗೊತ್ತು. ಇವಾಗ ಡೈಎಲೆಕ್ಟ್ರಿಕ್ ಇಟ್ರೆ ಏನಾಗುತ್ತೆ ಅಂತ ನೋಡೋಣ. ಡೈಎಲೆಕ್ಟ್ರಿಕ್ ಇಟ್ರೆ ಏನಾಗುತ್ತೆ ಅಂತ ನೋಡೋಣ, ಸರಿನಾ? ಸೊ ಡೈಎಲೆಕ್ಟ್ರಿಕ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟೆ ಅಂತ ಇಟ್ಕೊಳ್ಳಿ, ಒಳಗಡೆ ಪೋಲರೈಸೇಷನ್ ಆಗುತ್ತೆ. ಅಂದ್ರೆ ಒಳಗಡೆ ಪೋಲರೈಸೇಷನ್ ಆದಾಗ ಇದು ಪಾಸಿಟಿವ್ ಇದೆ ಅಂತಂದ್ರೆ ಇಲ್ಲಿ ನೆಗೆಟಿವ್ ಬರುತ್ತೆ, ಕರೆಕ್ಟಾ? ಈ ರೀತಿ ಪೋಲರೈಸೇಷನ್ ಆಗಿ ಅಲೈನ್ಮೆಂಟ್ ಆಗುತ್ತೆ. ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್. ಸೊ ಈ ರೀತಿಯಾಗಿ ಇಲ್ಲಿ ಅಲೈನ್ಮೆಂಟ್ ಆಗುತ್ತೆ, ಹೌದಾ? ಸೊ ನಾವಿವಾಗ ಒಂದು ವಿಷಯನ ಅಬ್ಸರ್ವ್ ಮಾಡಬೇಕು, ಕರೆಕ್ಟ್ ಆಗಿ ಒಂದು ವಿಷಯನ ಅಬ್ಸರ್ವ್ ಮಾಡಬೇಕು, ಸರಿನಾ? ಸೊ ಡೈಎಲೆಕ್ಟ್ರಿಕ್ ನ ಒಳಗಡೆ ಈ ರೀತಿಯಾಗಿ ಆಗುತ್ತೆ. ಈ ರೀತಿಯಾಗಿ ಆಗತ್ತೆ ಅಂದ್ರೆ ನೀವು ಈ ಎಡ್ಜ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಮತ್ತೆ ಈ ಎಡ್ಜ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಈ ಎಡ್ಜ್ ಅಲ್ಲಿ ಏನಿದೆ? ಈ ಎಡ್ಜ್ ನಲ್ಲಿ ಈ ನೆಗೆಟಿವ್ಸ್ ಜಾಸ್ತಿ ಇದೆ, ಹೀಗಾಗಿ ಈ ಎಡ್ಜ್ ನಲ್ಲಿ ನೆಗೆಟಿವ್ ಚಾರ್ಜ್ ಡೆನ್ಸಿಟಿ ಇರುತ್ತೆ, ಹೌದಾ? ಈ ಎಡ್ಜ್ ನಲ್ಲಿ ಪಾಸಿಟಿವ್ ಜಾಸ್ತಿ ಇದೆ, ಹೀಗಾಗಿ ಈ ಎಡ್ಜ್ ನಲ್ಲಿ ಪಾಸಿಟಿವ್ ಚಾರ್ಜ್ ಡೆನ್ಸಿಟಿ ಇರುತ್ತೆ, ಸರಿನಾ? ಒಳಗಡೆಗೆ ಅದು ಮಾಲಿಕ್ಯೂಲ್ಸ್ ಬಿಡಿ, ಅದು ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲೂ ಕೂಡ ಏನಾಗುತ್ತೆ? ಡೈಎಲೆಕ್ಟ್ರಿಕ್ ನಲ್ಲೂ ಕೂಡ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿತ್ತೋ ಅದರ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಇದ್ರ ಒಳಗಡೆನೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಪೋಸಿಟ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಬಟ್ ಕಂಡಕ್ಟರ್ ನಲ್ಲಿ ಏನಾಗ್ತಿತ್ತು? ಹೊರಗಡೆಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟೋ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆನೂ ಕ್ರಿಯೇಟ್ ಆಗ್ತಿತ್ತು, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕ್ರಿಯೇಟ್ ಆಗ್ತಿತ್ತು. ಹೀಗಾಗಿ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗ್ಬಿಡ್ತಾ ಇತ್ತು. ಬಟ್ ಇಲ್ಲೇನಾಗಿದೆ? ಇಲ್ಲಿ ಹೊರಗಡೆ ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಬಟ್ ಇದು ಇನ್ಸುಲೇಟರ್ ಆಗಿರೋದ್ರಿಂದ ಫ್ರೀಯಾಗಿ ಚಾರ್ಜ್ ಮೂವ್ ಆಗಲ್ಲ ತಾನೆ. ಸೊ ಹೀಗಾಗಿ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇದ್ರ ಒಳಗಡೆ ಇದು ಕ್ರಿಯೇಟ್ ಮಾಡ್ಕೊಳ್ಳೋದಕ್ ಆಗಲ್ಲ, ಬಟ್ ಕ್ರಿಯೇಟ್ ಮಾಡುತ್ತೆ, ಒಂದ್ ಸ್ವಲ್ಪ ಕ್ರಿಯೇಟ್ ಮಾಡುತ್ತೆ. ಸೊ ಹೀಗಾಗಿ ಏನಾಗುತ್ತೆ? ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಇದರಲ್ಲಿರೋ ಕಮ್ಮಿ ಎಲೆಕ್ಟ್ರಿಕ್ ಫೀಲ್ಡ್ ಮೈನಸ್ ಆಗುತ್ತೆ. ಟೋಟಲ್ ಆಗಿ ಓವರ್ ಆಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯೋ ಅದು ರೆಡ್ಯೂಸ್ ಆಗುತ್ತೆ, ಕಮ್ಮಿ ಆಗುತ್ತೆ, ಸರಿನಾ? ಸೊ ಏನಾಗಬೇಕು? ಇಟ್ ಡಿಕ್ರೀಸ್ ಅನ್ನೋದು ಸರಿಯಾಗಿರೋ ಆನ್ಸರ್. ನೆಕ್ಸ್ಟ್ ಹೋಗೋಣ. ನಾನ್ ಪೋಲಾರ್ ಮಾಲಿಕ್ಯೂಲ್ ಡು ನಾಟ್ ಹ್ಯಾವ್, ನಾನ್ ಪೋಲಾರ್ ಮಾಲಿಕ್ಯೂಲ್ ಅಲ್ಲಿ ಏನಿರಲ್ಲ? ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರಲ್ಲ, ಹೌದಾ? ಸೊ ಇದು ಸರಿಯಾಗಿರುವಂತ ಆನ್ಸರ್. ಇದಾಗಿತ್ತು ಇವತ್ತಿನ ಕ್ಲಾಸ್. ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.